ನಮಸ್ಕಾರ ಸರ್. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜನವರಿ 7 ಮತ್ತು 8ನೇ ತಾರೀಕಿನಂದು ಅಮ್ಮಾನಿಕೆರೆಯ ಗಾಜಿನ ಮನೆಯಲ್ಲಿ ಶ್ರೀದಾನ ಹಬ್ಬ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಿನ್ನೆ ದಿವಸ 31 ಡಿಸೆಂಬರ್ದಂದು ಶ್ರೀದಾನ ನಡಿಗೆ ಮಾಡಿದ್ವಿ, ಶ್ರೀದಾನ ಪಾಕ ಸ್ಪರ್ಧೆ ಮಾಡಿದ್ವಿ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಮಾಡಿದ್ವಿ. 7 ಮತ್ತು 8ನೇ ತಾರೀಕಿನಂದು ಮತ್ತು 8ನೇ ತಾರೀಕಿನಂದು ಸಿರಿಧಾನ್ಯನ ಪ್ರಚಾರ ಮಾಡೋಕ್ಕೋಸ್ಕರ ಹಾಗೂ ಅದರ ಬಳಕೆ ಜಾಸ್ತಿ ಆಗಲಿ, ಅದು ಬೆಳೆಯೋ ಜಾಸ್ತಿ ಆಗಲಿ ಆ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ರೈತರಿಗೆ ಏನು ಅನುಕೂಲ? ನಮ್ಮ ಜಿಲ್ಲೆಯಲ್ಲಿ 1,65,000 ಹೆಕ್ಟೇರ್ದಷ್ಟು ನಾವು ರಾಗಿ ಬೆಳೆ ಇದೆ. ಇದರ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಜೋಳ, ನವಣೆ, ಸಜ್ಜೆ, ಹಾರ್ಕ, ಊದಲು, ಕೊರಲೆ, ಬರಗು ಇವೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾವೆ. ಇವೆಲ್ಲ ಸಿರಿಧಾನ್ಯಗಳ ಬೆಳೆಯೋದ್ರಿಂದ ಕಡಿಮೆ ಮಳೆ ಇದ್ದರೂ ಕೂಡ, ಕಡಿಮೆ ತೇವ ಇದ್ದರೂ ಕೂಡ ನಮ್ಮ ಮಣ್ಣಿನಲ್ಲಿ ಈ ಸಿರಿಧಾನ್ಯ ಚೆನ್ನಾಗಿ ಬರ್ತವೆ. ಇದರ ರಸಗೊಬ್ಬರದ ಅವಶ್ಯಕತೆ ಇಲ್ಲ ಮತ್ತು ಕೀಟ ರೋಗ ಬಾಧೆ ಅತ್ಯಂತ ಕಡಿಮೆ ಇರ್ತದೆ ಹಾಗೂ ಕಡಿಮೆ ಖರ್ಚಿನಿಂದ ಜಾಸ್ತಿ ಆದಾಯ ಪಡಿಬಹುದಾಗಿದೆ. ಅಲ್ಲದೆ ಮೇವು ಕೂಡ ಅತ್ಯಂತ ಉತ್ಕೃಷ್ಟವಾದದ್ದು. ಈ ಎಲ್ಲ ಕಾರಣಗಳಿಂದ ರೈತ ಬಾಂಧವರು ಸಿರಿಧಾನ್ಯಗಳನ್ನ ಬೆಳಿಬೇಕಂತ ಕೋರ್ಕೊಳ್ತೇನೆ. ಇದ್ರ ಜೊತೆಗೆ ಬಳಕೆದಾರ ಸಾರ್ವಜನಿಕರಿಗೆ ಏನು ಅನುಕೂಲ? ಸಿರಿಧಾನ್ಯ ಬಳಸೋದ್ರಿಂದ ಪೋಷಕಾಂಶ ಜಾಸ್ತಿ ಇದೆ, ಸಿರಿಧಾನ್ಯಗಳಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ. ಆ ಕಾರಣವಾಗಿ ಸಾರ್ವಜನಿಕರು ಕೂಡ ಸಿರಿಧಾನ್ಯ ಬಳಸುವಂತಾಗಲಿ. ಆಯಿತು, ಸಿರಿಧಾನ್ಯದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಂತ ಹೇಳ್ತೀವಿ. ಸಿರಿಧಾನ್ಯನ ರುಚಿಕರವಾಗಿ ಖಾದ್ಯಗಳನ್ನು ಮಾಡೋದು ಹೇಗೆ? ಬರೀ ರಾಗಿ ಮುದ್ದೆ ತಿನ್ನೋದಷ್ಟೇ ಅಲ್ಲ, ಬರೀ ನವಣಕ್ಕೆ ಅನ್ನ ತಿನ್ನೋದಷ್ಟೇ ಅಲ್ಲ, ರುಚಿಕರವಾದ ಅಡುಗೆಗಳನ್ನು ಮಾಡೋಕ್ಕೆ ಸಾಧ್ಯ. ನಾವು ಪುಳಿಯೋಗರೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಪಾಯಸ ಮಾಡ್ಬೋದು, ಚಕ್ಲಿ, ಲಡ್ಡು, ಪಾಪಡ್ ಮಾಡ್ಬೋದು. ಅಲ್ಲದೆ ನಮ್ಮ ಮಕ್ಕಳು ಮತ್ತು ಯುವಕರು ಇಷ್ಟಪಡ್ತಕ್ಕಂಥ ಪಿಜ್ಜಾ ಮತ್ತು ಕೇಕ್ ಕೂಡ ಮಾಡ್ಬೋದು. ನಿನ್ನೆ ದಿವಸ ನಮ್ಮ ಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ 99 ಜನ ಪಾಕ ಪ್ರವೀಣೆಯರು ಅದ್ಭುತವಾದ ವಿವಿಧ ತೆರನಾದ ಖಾದ್ಯಗಳನ್ನು ಮಾಡಿದರು. ಅದನ್ನು ಒಂದು ಕೇಕ್ ಕಟ್ ಮಾಡುವ ಮೂಲಕ ನಿನ್ನೆ ಕಾರ್ಯಕ್ರಮ ನಾವು ನಡೆಸಿದ್ವಿ. ಅದು ಸಿರಿಧಾನ್ಯದ ಕೇಕ್ನೇ. ಸೊ ಈಗ ಸಿರಿಧಾನ್ಯದ ಆರೋಗ್ಯ ದೃಷ್ಟಿಯ ಅನುಕೂಲ ಏನಂತೂ ಎಲ್ಲರಿಗೂ ಗೊತ್ತಿದೆ. ಈ ಖಾದ್ಯಗಳ ಪರಿಚಯ ಕೂಡ ನಿನ್ನೆ ದಿವಸ ಮಾಡಿದ್ವಿ. ಆ ಖಾದ್ಯಗಳನ್ನು ರುಚಿಕರವಾಗಿ ಬಳಸಿ ಆರೋಗ್ಯನ ವೃದ್ಧಿ ಮಾಡ್ಕೋಬೇಕಂತ ಎಲ್ಲ ಬಾಂಧವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಸರ್, 7 ಮತ್ತು 8ನೇ ತಾರೀಕಿನಂದು ನಾವು ಒಟ್ಟು 50 ಸ್ಟಾಲ್ಗಳನ್ನು ಹಾಕ್ತಾಯಿದ್ದೀವಿ. ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಪಶುಸಂಗೋಪನೆ, ಮೀನುಗಾರಿಕೆ ಇಲಾಖೆ, ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳ ಯೋಜನೆಗಳ ವಿವರಗಳನ್ನು ಅಲ್ಲಿ ನೀಡ್ತೀವಿ. ಹಾಗೂ ಇಲ್ಲಿವರೆಗೆ ನಾವು ಏನು ಮಾಡ್ತಾಯಿದ್ವಿ, ಕೃಷಿ ಉತ್ಪಾದನೆ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇದ್ವಿ. ರೈತ ಬಾಂಧವರಿಗೆ ಕೃಷಿ ಉತ್ಪಾದನೆ ಯಾಚೆಗಿನ ಅಂದರೆ ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಉತ್ಪಾದನೆ ಮಾಡಿದ ಮೇಲೆ 4 ತಿಂಗಳು ನಾವು ಬೆಳೆ ಬೆಳೆದ ಮೇಲೆ ಅದು ಮೌಲ್ಯವರ್ಧನೆ ಮಾಡಿ ಬೇರೆಯವರು ಒಂದು ವಾರದಲ್ಲಿ ರೈತರೇನು ಪಡಿತಕ್ಕಂಥ ಅದಕ್ಕಿಂತ ಜಾಸ್ತಿ 4-5 ಪಟ್ಟು ಲಾಭವನ್ನು ಮಧ್ಯವರ್ತಿಗಳಾಗಿರ್ಬೋದು, ನಮ್ಮ ಉದ್ದಿಮೆದಾರರಾಗಿರ್ಬೋದು, ಮೌಲ್ಯವರ್ಧನೆ ಮಾಡಿದವರು ಪಡಿತಾ ಇದ್ದಾರೆ. ಆ ಲಾಭ ಕೂಡ ನಮ್ಮ ರೈತ ಬಾಂಧವರೇ ಮೌಲ್ಯವರ್ಧನೆ ಮಾಡಿ, ಸಂಸ್ಕರಣೆ ಮಾಡಿ, ಮಾರುಕಟ್ಟೆ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡಲಿ ಅಂತ ಏನೇನು ಅವಕಾಶ ಇದ್ದಾವೆ ನಮ್ಮ ಕೃಷಿ ಉತ್ಪನ್ನಗಳಲ್ಲಿ. ಆ ಅವಕಾಶದಿಂದ ರಾಗಿಯಲ್ಲಿ ಮೌಲ್ಯವರ್ಧನೆ ಹೆಂಗೆ ಮಾಡೋದು, ನಮ್ಮಲ್ಲಿ ಸಿಗ್ತಕ್ಕಂಥ ಶೇಂಗಾ ಮತ್ತು ತೆಂಗಿನ ಎಣ್ಣೆನ ಹೆಂಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಅದರಿಂದ ಹೆಂಗೆ ಲಾಭ ಪಡಿಬೋದು, ಹಾಲಿನಿಂದ ನಾವು ಪೇಡೆ ಮಾಡೋದು ಹೇಗೆ, ಮೌಲ್ಯವರ್ಧನೆ ಮಾಡೋದು ಹೇಗೆ, ಮತ್ತು ಅದಕ್ಕೆ ನಮ್ಮ ಸರ್ಕಾರದಿಂದ ಏನು ಸಹಾಯಧನ ಸಿಗುತ್ತೆ,
ಇದನ್ನು ಮೌಲ್ಯವರ್ಧನೆ ಮಾಡಿ ರೈತ ಬಾಂಧವರು, ಯಶಸ್ವಿ ರೈತರು, ರೈತ ಮಹಿಳೆಯರು, FAO ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸು ಅವ್ರ ಕಡೆಯಿಂದ ನಾವು ವಸ್ತು ಪ್ರದರ್ಶನ ಮಾಡಿಸ್ತೀವಿ. ಅವ್ರ ಕಡೆಯಿಂದ ತಮಗೆ ಮಾಹಿತಿ ಕೂಡ ನೀಡಿಸ್ತೀವಿ. ಪರಿಣಿತ ವಿಜ್ಞಾನಿಗಳು